ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಬಿ ಎ ಫಿಫ್ತ್ ಸೆಮಿಸ್ಟ್ರ ರಿಸರ್ಚ್ ಮೆಥಡಾಲಜಿ ಅಂತಕ್ಕಂಥ ಒಂದು ಪೇಪರ್ನ ರಿಸರ್ಚ್ ಡಿಸೈನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ರಿಸರ್ಚ್ ಡಿಸೈನ್ನ ಮೀನಿಂಗ್ ಏನು ಅಂತ ಮೊದಲು ನಾವು ತಿಳ್ಕೊಳ್ಳೋದಾದರೆ, ರಿಸರ್ಚ್ ಡಿಸೈನ್ is the framework of research methods and techniques chosen by a researcher. The design allows researchers to hone in on research methods that are suitable for the subject matter and set up their studies up for success. ಅಂತಂದರೆ ಇಲ್ಲಿ ಮುಖ್ಯವಾಗಿ ನಾವು ಏನು ಒಂದು ರಿಸರ್ಚನ್ನು ಮಾಡೋದಕ್ಕಿಂತ ಮೊದಲು ಆ ರಿಸರ್ಚನ್ನು ಯಾವ ಮೆಥಡ್ಸನ್ನು ನಾವು ರಿಸರ್ಚ್ಗೆ ಉಪಯೋಗಿಸ್ಕೋಬೇಕು, ಯಾವ ರೀತಿಯಾಗಿ ನಾವು ಡಾಟಾವನ್ನು ಕಲೆಕ್ಷನ್ ಮಾಡಬೇಕು, ಹಾಗೆ ಯಾವ ರೀತಿಯಾಗಿ ನಾವು ಯಾವ ಟೆಕ್ನಿಕ್ಗಳನ್ನ ಉಪಯೋಗಿಸ್ಕೋಬೇಕು, ಯಾವ ಹಂತದಲ್ಲಿ ಎಷ್ಟೆಷ್ಟು ಡಾಟಾವನ್ನು ಕಲೆಕ್ಟ್ ಮಾಡಬೇಕು ಅಂಥದ್ದನ್ನೆಲ್ಲ ನಾವು ಮೊದಲೇ ಪ್ಲ್ಯಾನ್ ಮಾಡೋದಕ್ಕೆ ಈ ರಿಸರ್ಚ್ ಡಿಸೈನ್ ಅಂತಕ್ಕಂಥದ್ದನ್ನು ಉಪಯೋಗಿಸ್ತೀವಿ. ನಾವು ಹೇಗೆ ಒಂದು ಮನೆ ಕಟ್ಟೋದಕ್ಕಿಂತ ಮೊದಲೇ ಒಬ್ಬ ಇಂಜಿನಿಯರ್ ಹತ್ರ ಹೋಗಿ ಒಂದು ಬ್ಲೂ ಪ್ರಿಂಟನ್ನು ಹಾಕ್ಸ್ತೀವಿ, ಆ ಬ್ಲೂ ಪ್ರಿಂಟನ್ನು ಹಾಕ್ಸಿದ್ರೆ ಹೇಗೆ ನಮಗೆ ಮನೆ ಕಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ರಿಸರ್ಚ್ ಮಾಡೋದಕ್ಕಿಂತ ಮೊದಲು ಏನು ಮಾಡ್ತೀವಿ ಅಂತಂದರೆ ಮುಖ್ಯವಾಗಿ ಈ ಒಂದು ರಿಸರ್ಚ್ ಡಿಸೈನನ್ನು ಉಪಯೋಗಿಸ್ತೀವಿ. ಸೊ ಆ್ಯನ್ ಇಂಪ್ಯಾಕ್ಟ್ಫುಲ್ ರಿಸರ್ಚ್ ಡಿಸೈನ್ ಯೂಶುವಲಿ ಕ್ರಿಯೇಟ್ಸ್ ಎ ಮಿನಿಮಮ್ ಬಯಾಸ್ ಇನ್ ಡಾಟಾ ಆ್ಯಂಡ್ ಇನ್ಕ್ರೀಸಸ್ ದ ಟ್ರಸ್ಟ್ ಇನ್ ದ ಅಕ್ಯುರೇಸಿ ಆಫ್ ಕಲೆಕ್ಟೆಡ್ ಡಾಟಾ. A design that produces the least margin of error in experimental research is generally considered the desired outcome. ಅಂತಂದರೆ ನಾವೊಂದು ರಿಸರ್ಚ್ ಡಿಸೈನನ್ನು ಉಪಯೋಗಿಸ್ಕೊಂಡು ನಾವು ಏನಾದರೂ ನಮ್ಮ ರಿಸರ್ಚನ್ನು ಮುಂದುವರಿಸಿದ್ದೇ ಆದರೆ ಇದು ಡಾಟಾ ಏನು ನಾವು ಕಲೆಕ್ಟ್ ಮಾಡ್ತೀವಿ ಅದರಲ್ಲಿ ತುಂಬ ಕಡಿಮೆ ಎರರ್ಗಳನ್ನ ಮಾಡುತ್ತೆ, ಹಾಗೆ ಒಂದು ವಿಶ್ವಾಸವನ್ನು ಜಾಸ್ತಿ ಮಾಡುತ್ತೆ. ಯಾರಿಗೆ ಅಂತಂದರೆ ಓದುಗರಿಗೆ. ಯಾಕಂತಂದರೆ ನಾವು ಒಂದು ಉತ್ತಮ ರಿಸರ್ಚ್ ಡಿಸೈನನ್ನು ತೆಗೆದುಕೊಂಡ್ವಿ ಅಂತಂದರೆ ಸೊ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ನಾವು ಮಾಡ್ತಕ್ಕಂಥ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ. ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತಿದ್ದಾಗೆ ಆ ರಿಸರ್ಚ್ ಮೇಲೆ ವಿಶ್ವಾಸ ಅಂತಕ್ಕಂಥದ್ದು ಮೂಡಿಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎ ಪ್ರಾಪರ್ ರಿಸರ್ಚ್ ಡಿಸೈನ್ ಸೆಟ್ಸ್ ಯುವರ್ ಸ್ಟಡಿ ಅಪ್ ಫಾರ್ ಸಕ್ಸಸ್. ಎ ಸಕ್ಸಸ್ಫುಲ್ ರಿಸರ್ಚ್ ಸ್ಟಡೀಸ್ ಪ್ರೊವೈಡ್ ಇನ್ಸೈಟ್ಸ್ that are accurate and unbiased. You will need to create a survey that meets all of the main characteristics of a design. ಪ್ರಾಪರ್ ರಿಸರ್ಚ್ ಡಿಸೈನ್ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂತಂದರೆ ಪ್ರಮುಖವಾಗಿ ಒಂದು ಸಕ್ಸಸ್ಫುಲ್ ರಿಸರ್ಚ್ ಆಗಬೇಕು ಅಂತಂದರೆ ಮತ್ತು ಒಂದು ಸಕ್ಸಸ್ಫುಲ್ ಸರ್ವೆ ಕೂಡ ಆಗಬೇಕು ಅಂತಂದರೆ ಅದರಲ್ಲಿ ಈ ರಿಸರ್ಚ್ ಡಿಸೈನ್ನ ಉತ್ತಮ ಲಕ್ಷಣಗಳಿಂದ ಹೊಂದಿರಬೇಕು. ಆಗ ಮಾತ್ರ ಏನಾಗುತ್ತೆ ಅಂತಂದರೆ ಆ ರಿಸರ್ಚ್ ಡಿಸೈನ್ ಅಂತಕ್ಕಂಥದ್ದು ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ದ ರಿಸರ್ಚ್ ಡಿಸೈನ್ ಆರ್, ಫಸ್ಟ್ ಒನ್, ಅಕ್ಯುರೇಟ್ ಪರ್ಪಸ್ ಆಫ್ ದ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್ ಈಸ್ techniques to be implemented for collecting and analyzing research. Third one, the method applied for analyzing and collected details. Type of research methodology, probable objections for research, setting for research study, timeline, measurement of analysis. ಇವೆಲ್ಲವುಗಳು ಕೂಡ ಏನಂತಂದರೆ ಪ್ರಮುಖವಾಗಿ ಅದರ ಒಂದು ಎಲಿಮೆಂಟ್ಸ್ಗಳಾಗುತ್ತೆ. ನೆಕ್ಸ್ಟು ಈ ರಿಸರ್ಚ್ ಡಿಸೈನ್ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಶೋಧಕರು ಯಾವ್ಯಾವ ಡೆಫಿನೇಷನ್ಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ವಿಮಲ್ ಶಾ ಅವರು ಈ ರಿಸರ್ಚ್ ಡಿಸೈನ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳೋಣ. ರಿಸರ್ಚ್ ಡಿಸೈನ್ ಈಸ್ ಅ ಪ್ಲ್ಯಾನ್ ಆಫ್ ಸ್ಟಡಿ ವೆದರ್ ಕಂಟ್ರೋಲ್ಡ್ ಆರ್ ಅನ್ಕಂಟ್ರೋಲ್ಡ್ ಆ್ಯಂಡ್ ಸಬ್ಜೆಕ್ಟಿವ್ ಆ್ಯಸ್ ವೆಲ್ ಆ್ಯಸ್ ಆಬ್ಜೆಕ್ಟಿವ್. ನೆಕ್ಸ್ಟು ಅಕಾಫ್ ಅವ್ರು ಏನು ಹೇಳಿದ್ದಾರೆ ಅಂತ ನೋಡೋಣ. ಇಟ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಡಿಸಿಷನ್ಸ್ ಬಿಫೋರ್ ದ ಸಿಚುವೇಶನ್ ಅರೈಸಸ್ ಇನ್ ವಿಚ್ the decisions are to be carried out after for control. Next, definitions of research design. Next, ಇಲ್ಲಿ ಮಿಲ್ಲರ್ ಅವರು ಈ ರಿಸರ್ಚ್ ಡಿಸೈನ್ ಬಗ್ಗೆ ಏನು ಡೆಫಿನಿಷನನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ರಿಸರ್ಚ್ ಡಿಸೈನ್ ಈಸ್ ಎ ಪ್ಲ್ಯಾನ್ಡ್ ಸೀಕ್ವೆನ್ಸ್ ಆಫ್ ದ ಎಂಟೈರ್ ಪ್ರಾಸೆಸ್ ಇಟ್ ಇನ್ವಾಲ್ವ್ಡ್ ಇನ್ ದ ಕಂಡಕ್ಟಿಂಗ್ ಆ್ಯಸ್ ರಿಸರ್ಚ್ ಸ್ಟಡಿ. ಸೊ ನಾವು ಈ ಥರ ಎಲ್ಲ ರಿಸರ್ಚ್ ಡಿಸೈನ್ ಬಗ್ಗೆ ಅನೇಕ ಒಂದು ಸಂಶೋಧಕರು ಯಾವ ರೀತಿಯಾಗಿ ರಿಸರ್ಚ್ ಡಿಸೈನ್ ಅಂತಕ್ಕಂಥದ್ದನ್ನು ವ್ಯಾಖ್ಯಾನಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ನೋಡ್ಬೋದು. ಮುಖ್ಯವಾಗಿ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದರೆ ರಿಸರ್ಚ್ ಡಿಸೈನ್ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಸಂಶೋಧನೆಯನ್ನು ಮುಂದುವರಿಸೋದಕ್ಕೆ, ಹಾಗೆ ನಮ್ಮ ಸಂಶೋಧನೆ ದಾರಿ ತಪ್ಪದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ,
ಹಾಗೆ ನಾವು ಎರರ್ ಇಲ್ಲದೆ ಇರತಕ್ಕಂಥ ಡಾಟಾವನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂಥ ಪ್ಲ್ಯಾನ್ನ ರೆಡಿ ಮಾಡ್ಕೊಳ್ಳೋದನ್ನು ಮುಖ್ಯವಾಗಿ ನಾವು ರಿಸರ್ಚ್ ಡಿಸೈನ್ ಅಂತೇಳಿ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ.